यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। Myself Shaista Tazin Marli. I am from Food Nutrition. I have received 3 gold medals. I am thankful to Allah and my parents, my husband, my in-laws and my teachers for full guidance and support. Thank you so much. ಸರ್ ಭಾಳ ಖುಷಿ ಅನಿಸ್ತಾ ಇದೆ. ಒಂದು ಹೆಣ್ಮಗು ಈಗಿನ ಕಾಲದೊಳಗೆ ಯಾರೂ ಎಜುಕೇಷನ್ ಮುಂದೆ ಬರಲಿಕ್ಕೆ ಇದು ಮಾಡೋಂಗಿಲ್ಲ. ಹಿಜಾಬನ ಇದರೊಳಗೆ ಈಗ ನನ್ನ ಮಗಳು ನಾನು ಇದು ತೋರಿಸ್ತಾ ಇದ್ದೇನೆ. ನಮ್ಮ ಮಕ್ಕಳು ಹಿಜಾಬ್ ಒಳಗೆ ಇದ್ದರೂ ಮುಂದೆ ಬರೀತಾರ, ಮುಂದೆ ಗೋಲ್ಡ್ ಮೆಡಲ್ ತಗೋತಾರ ಅನ್ನೋದು ನನಗೆ ಹೆಮ್ಮೆ ಇದೆ. ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮೂರು ಗೋಲ್ಡ್ ಮೆಡಲ್. ಮೂರು ಗೋಲ್ಡ್ ಮೆಡಲ್. ನೀವೇನು ಕೆಲಸ ಮಾಡ್ತಿದ್ರಿ? ನಾ ಟೀಚರ್ ಇದ್ದೀನಿ ಸರ್. ಎಲ್ಲಿ? ಬಿಜಾಪುರ UBS ನಂಬರ್ 26 ಅಫಜಲ್ಪುರ ಟಕ್ಕೆ ಟೀಚರ್ ಆಗಿದ್ದೀರಿ. ಮಕ್ಕಳಿಗೂ ಕೂಡ ಅದೇ ಒಂದು ದಾರಿಯಲ್ಲಿ ತೆಗೆದುಕೊಂಡು ಹೋದ್ರಿ ಶಿಕ್ಷಣ, ಒಳ್ಳೆ ಶಿಕ್ಷಣ ಕೊಡಕ್ಕೆ. ಒಳ್ಳೆಯದು. ನನ್ನ ತಂದೆ ತಾಯಿ ಹೆಬ್ಬೆಟ್ನವ್ರು ಇದ್ದರು ನನಗೆ ಕಲಿಸಿದ್ದಾರೆ. ನಾ ಕಲಿದ ಮಕ್ಕಳಿಗೆ ಯಾಕೆ ಕಲಿಸಬಾರ್ದು ಅಂತ ಕಲಿಸಿದ್ದೀನಿ. आगे फूड न्यूट्रिशन में जो स्कोप है उसका न्यूट्रिशन में ट्राई करना चाहती हूँ या फिर लेक्चरर, प्रोफेसर या कुछ. ನನ್ನ ಹೆಸರು ಗೀತಾ ಚನ್ನಬಸಪ್ಪ ಕಾಟಿ. ತಂದೆ ಚನ್ನಬಸಪ್ಪ ಕಾಟಿ, ತಾಯಿ ಕಸ್ತೂರಿ ಕಾಟಿ. ವಿಜಯಪುರ ಜಿಲ್ಲಾ ಮುದ್ದೇಬೇಳೆ ತಾಲೂಕು ಕುಂಟೋಜಿ ಊರಿನವರು. ನಮ್ಮದು MA ಇನ್ ಎಕನಾಮಿಕ್ಸ್ ಆಗಿರೋದು ಕರ್ನಾಟಕ ಸ್ಟೇಟ್ ಅಕ್ಮಾದೇವಿ ವುಮೆನ್ ಯೂನಿವರ್ಸಿಟಿ ವಿಜಯಪುರದಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಸೊ ಇವತ್ತು ಫುಲ್ ಹ್ಯಾಪಿ ಮೂಮೆಂಟ್ ಆಗ್ತಿದೆ. ಕಾರಣ ಎಕನಾಮಿಕ್ಸ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಫಸ್ಟ್ ರ್ಯಾಂಕ್ ತೊಗೊಂಡು 3 ಗೋಲ್ಡ್ ಮೆಡಲನ್ನು ತೊಗೊಂಡಿವಿ. ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ಎಲ್ಲ ನನ್ನ ಕುಟುಂಬದವರಾಗಿರ್ಬೋದು, ಪೇರೆಂಟ್ಸು, ಫ್ರೆಂಡ್ಸು, ಡಿಪಾರ್ಟ್ಮೆಂಟಿಂದ ನನಗೆ ಸ್ಪೆಷಲಿ ಮದ್ರಿ ಸರ್ ಆಗಿರ್ಬೋದು, ಗಂಗಶೆಟ್ಟಿ ಸರ್ ಆಗಿರ್ಬೋದು, ಸುರೇಶ್ ಸರ್ ಆಗಿರ್ಬೋದು, ಮತ್ತು ಈ ಥರ ಎಲ್ಲ ಟೀಚರ್ಸು, ಆಮೇಲೆ PhD ಸ್ಕಾಲರ್ಸು ಅವರೆಲ್ಲ ಪ್ರೋತ್ಸಾಹದಿಂದ ಇವತ್ತು ನಾನು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ ಆಗಿದೆ. ಖುಷಿ ಆಗ್ತಿದೆ. ಇನ್ನು ನಂದು ಏಮ್ ಬಂದುಬಿಟ್ಟು ಟೀಚಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟು. ಸೊ ಹಿಂಗಾಗಿ ನಾನು ಮುಂದೆ ಟೀಚಿಂಗ್ ಫೀಲ್ಡಲ್ಲಿ ಹೋಗೋಕ್ಕೆ ಇಷ್ಟಪಡ್ತಿದ್ದೀನಿ. ವೇಟಿಂಗ್ ಫಾರ್ GPSTR ಎಕ್ಸಾಮ್. ನಮಸ್ತೆ ಸರ್. ನನ್ನ ಹೆಸರು ಸಂತೋಷ್ ಮತ್ತು ರಾಮವಾಡಗಿ ಅಂತಂದು. ನಾನು ಇಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದೊಳಗೆ PG ಒಳಗೆ ಫಸ್ಟ್ ರ್ಯಾಂಕ್ ವಿತ್ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ. ಈ ಸಾಧನೆಗೆ ಕಾರಣ ಇವರೆಲ್ಲರೂ ಕೂಡ ನಮ್ಮ ಮಾಮ, ನಮ್ಮ ಅಕ್ಕ ಮತ್ತು ನಮ್ಮ ಮಮ್ಮಿ ಪಪ್ಪ ಎಲ್ಲರೂ. ಆದರೆ ನಮ್ಮ ಊರಾಗ ನನ್ನಷ್ಟು ಈ ಸದ್ಯಕ್ಕೆ ನಮ್ಮ ಮಾಮನೇ ಕಲ್ತಿರೋದು ಫಸ್ಟ್. ಅಷ್ಟು ಬಡತನದಾಗಿಂದ್ರೂ ಅವ್ರು ಮುಂದೆ ಬಂದಿದ್ರು. ನನಗೆ ಅವ್ರಂಗೆ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಅಲ್ಲಿ ನಮ್ಮ ಊರಾಗ ಯಾರು ಹೆಣ್ಮಕ್ಳು ಕಲ್ತಿಲ್ಲ ಅಷ್ಟೊಂದು ಜಾಸ್ತಿ. ಅಂದರೂ ಕೂಡ ಬಡತನ ಇದ್ದರೂ ಕೂಡ ನಮ್ಮ ಮನೇಲಿ ಕಲ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಮಾಮ, ನಮ್ಮ ಅಕ್ಕ. ನಾನು ಕಲಿತು ಮುಂದೆ ಬಂದಿದ್ದೀನಿ. ಇದಕ್ಕೆ ಎಜುಕೇಷನಿಗೆ ಬಡತನ ಕಾರಣ ಅಂತಂದು ಅನ್ಕೊಂಡು ಕುತ್ಕೊಳ್ಳೋಕೆ ಹೋಗಬಾರ್ದು. ಯಾಕಪ್ಪ ಅಂದರೆ ಎಜುಕೇಷನ್ನಿಂದ ಜೀವನನೇ ಬದಲಾಗ್ತದೆ. ಅದನ್ನು ತಿಳ್ಕೊಂಡು ಮುಂದೆ ಬರಬೇಕು ಅನ್ನೋ ನನ್ನ ಆಸೆ. ಎಲ್ಲರೂ ಕೂಡ ಹೆಣ್ಮಕ್ಳು, ಯಾಕಪ್ಪ ಅಂದರೆ ಹೆಣ್ಮಕ್ಳಿಗೆ ಓದೋವಂಥ ಪ್ರೋತ್ಸಾಹ ಸಿಕ್ಕಾಗ್ತೈತಿ. ಅದನ್ನು ಯೂಸ್ ಮಾಡ್ಕೊಂಡು ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ಸರ್. ಸರ್ ನಾನು ಹಿಂದಿ ಪ್ರೊಫೆಸರ್ ಆಗಬೇಕು ಅನ್ನೋದು ನನ್ನ ಆಸೆ. ಇವಾಗಲೇ ನಾನು PhD ಮಾಡಿ. ಇದಕ್ಕೆ ಸ್ಫೂರ್ತಿ ನಮ್ಮ ಮಾಮ, ನಮ್ಮ ಅಕ್ಕ. ಊರು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಚಿಕ್ಕಮಾಗಿ ಅಂತ. ನಾನು ಇದು ಗೋಲ್ಡ್ ಮೆಡಲ್ ತೊಗೊಂಡು ಬಹಳ ಸಂತೋಷ ಆಗಕತ್ತೈತಿ ನನಗೆ. ಯಾಕಂದರೆ ಇದು ಒಂದು ತಂದೆ ತಾಯಿ ಸಪೋರ್ಟ್ ಇದ್ದರು, ಟೀಚರ್ ಸಪೋರ್ಟ್ ಮಾಡಿದ್ದರು. ಇದು ನನಗೆ ಒಂದು ಹೆಮ್ಮೆ ವಿಷಯ ಆಗಾಕತ್ತೈತಿ. ಯಾಕಂದರೆ ನಮ್ಮ ಟೀಚರ್ಸ್ ಯಾವಾಗಲೂ ಹೇಳ್ತಿದ್ದರು, ನೀ ಚಲೋ ಮಾಡ್ತೀರಿ, ನೀವು ಮಾಡಿರಿ, ನೀವು ಮೋಟಿವೇಟ್ ಮಾಡ್ತಿದ್ರು ಯಾವಾಗಲೂ. ನಮ್ಮ ಟೀಚರ್ಸ್ ನಮಗೆ ಬುಕ್ಸ್ ಸಿಕ್ಕಿಲ್ಲ ಅಂದರೆ ಅವ್ರ ಕಡೆ ಹೋಗಿದ್ದಾರೆ. ಅವರು ತಮ್ಮ ಬುಕ್ಸ್ವನ್ನು ನಮಗೆ ಕೊಡ್ತಿದ್ದರು, ನೀವು ರೆಫರ್ ಮಾಡಿ, ನೀವು ಓದಿರಿ. ಅವರು ಗೈಡೆನ್ಸ್ದಿಂದ ನಂದು MA ಜೊತೆಗೇನೂ ನಂದು KSETನೂ ಆಯಿತು. ಅಂದರೆ ಅವರು ಬುಕ್ ಲಿಮಿಟೆಡ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ಕೊಟ್ಟಿಲ್ಲ. ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮಗೂ ಎನ್ಕರೇಜ್ ಮಾಡಿದ್ದಾರೆ. ನಿಮ್ಮ ತಂದೆ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುತ್ತಾ? ಹಾಂ ರೀ ಸರ್. 3 ಹೆಣ್ಣು ಮಕ್ಕಳು ಅಂತ ನಮ್ಮ ಕೀರ್ತಿ ಅಂತ ನಮಗೆ ತಂದು ಕೊಟ್ಟಿದ್ದಾರೆ ಸರ್. ಆದರೆ ನನ್ನ ಮಕ್ಕಳು, ದೊಡ್ಡ ಮಗಳನ್ನು ಆಕಿನೂ ಬೆಳಗಾವಿ ಯೂನಿವರ್ಸಿಟಿ ಅವ್ರದ್ದು ಫಸ್ಟ್ ರ್ಯಾಂಕ್ ಆಗಿದೆ ಸರ್. ಅವ್ರದ್ದು ಒಂದು ಗೋಲ್ಡ್ ಮೆಡಲ್ ಆಗಿದೆ ಸರ್. ಇವರು 2ನೇ ಮಕ್ಕಳು, ಇವ್ರದ್ದು 5 ಗೋಲ್ಡ್ ಮೆಡಲ್ ಆಗಿದೆ ಸರ್. ಭಾಳ ಸಂತೋಷ ನಮಗೆ ಇವತ್ತು, ಭಾಳ ಸಂತೋಷ ಸುದ್ದಿ ಆಗಿದೆ ಸರ್. ನಮ್ಮದು ರೈತರ ಕೆಲಸ ಸರ್, ಹೊಲ ಜಮೀನಿನಲ್ಲಿ ಕೆಲಸ ಮಾಡುತ್ತೇವೆ ಸರ್. ಆದರೂ ನಾವು ಇದನ್ನು ಕನಸನಾಗೂ ಕಂಡಿದ್ದಿಲ್ಲ ಸರ್. ಆದರೆ ನಾವು ಏನು ರೈತಕ್ಕೆ ಇದೆ ದುಡಿದು ನಾವು ಇದ್ರ ಕಷ್ಟಪಟ್ಟು ಮಕ್ಕಳಿಗೆ ಓದಿಸಿದ್ದಕ್ಕೂ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಸರ್. ಆದರೂ ಅವರು ಭಾಳ ಕಷ್ಟಪಟ್ಟರು ಸರ್. ಬಸ್ಸಿನಲ್ಲಿ ಅವ್ರಿಗೆ ಬಹಳ ತೊಂದರೆ ಆಯಿತು ಸರ್. ಆದರೂ ಸರ್ ಅವರು ಇದು ಕಷ್ಟಪಟ್ಟು ಶಾಲೆಯನ್ನು ಕಲಿತು ಇಲ್ಲಿ ಒಂದು ಸಂತೋಷವನ್ನು ತಂದು ಕೊಟ್ಟರು ಸರ್. ನಮ್ಮದು ಸಾರವಾಡ ಸರ್, ಬಬಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದಲ್ಲಿ ವಾಸಿಸೋದು. ಹಾಂ ಸರ್. ಹೇಳಿ ನಿಮ್ಮ ಮಗಳ ಬಗ್ಗೆ ಏನು ಅನ್ಸುತ್ತೆ? हमना बहुत खुशी का बात। बीजापुर शहर के मशहूर तालीमी इदारे
इंशाल इंग्लिश मीडियम स्कूल में अब सुनहरा मौका आपके लिए। वी आर हायरिंग। अगर आप में है पढ़ाने का जुनून और बच्चों के बेहतर मुस्तकबल बनाने का जज्बा, तो आज ही जुड़िए हमारे साथ। स्कूल में जरूरत है मदर टीचर 1st to 5th स्टैंडर्ड के लिए, साइंस टीचर 4 पोस्ट, स्पोकन इंग्लिश टीचर 4 पोस्ट, कन्नड़ा टीचर, कंप्यूटर टीचर, स्पोर्ट्स टीचर मेल या फीमेल, ड्राइवर और आया की भी जरूरत है। टीचर्स की क्वालिफिकेशन D.Ed, B.Ed, MSc, कंप्यूटर स्किल्स जरूरी। एक्सपीरियंस वालों को प्राथमिकता दी जाएगी। पता महबूब नगर, KSB कॉलोनी, नियर अजहर ग्राउंड, विजयपुर। आज ही अपना CV भेजिए या संपर्क करें 8123160284 या 9742719965 पर। इंशाल इंग्लिश मीडियम स्कूल, जहां तालीम के साथ बनता है बच्चों का बेहतरीन मुस्तकबल। MA ಕನ್ನಡ ಭಾರತೀಯ ಕಾವ್ಯ ಮೀಮಾಂಸೆ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಶ್ರೀಶೈಲ್ ಉಡ್ಚನ್ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಕುಮಾರಿ ದೀಪಾ ಮಲ್ಲಿಕಾರ್ಜುನ ಅಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೈಲಹೊಂಗಲ MA ಕನ್ನಡದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಡಾಕ್ಟರ್ ವಿಜಯದೇವಿ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಕೆ ಅನುಜಾ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ PG ಸೆಂಟರ್ ಸಿಂಧೂರು MA ಕನ್ನಡ ವಚನ ಸಾಹಿತ್ಯದಲ್ಲಿ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಬಸವಾಂಬೆ ವೀರಭದ್ರಪ್ಪ ರಾಜಗುರು ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಹಿಂದಿ ವಿಷಯದಲ್ಲಿ ಸಂತೋಷಿ ಮಾತಾ ರಮವಾಡಿಗೆ ಹಿಂದಿ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ MA ಹಿಂದಿ ವಿಷಯದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನು ಪಡೆದುಕೊಂಡ ವಿದ್ಯಾರ್ಥಿನಿ ಡಾಕ್ಟರ್ ಭಾರತಿ ಬಿ ಹಿರೇಮಠ್ ಚಿನ್ನದ ಪದಕ, ರಾಮಪ್ಪ ಸಂಗತ್ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಉರ್ದು ವಿಷಯದಲ್ಲಿ ಉಮೇರಾ ಪಟೇಲ್ ಉರ್ದು ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ MA ಉರ್ದು ವಿಭಾಗದಲ್ಲಿ ಅತಿ ಹೆಚ್ಚು ಚಿನ್ನ ಅಂಕಗಳನ್ನು ಪಡೆದು ಹಜರತ್ ಹಾಸಿಂ ಪೀರ್ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಇಂಗ್ಲಿಷ್ ವಿಷಯದಲ್ಲಿ ಶ್ರೀನಿಧಿ ಜೋಶಿ ಇಂಗ್ಲಿಷ್ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ MA ಇಂಗ್ಲಿಷ್ ವಿಭಾಗದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನು ಪಡೆದುಕೊಂಡು ಶ್ರೀ ಗುರುಸಂಗಮ್ಮ ಕೋರಿ ಸಾಕಿನ್ ದೌಳಿಗೆ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಹಿಂದೂಸ್ತಾನಿ ಸಂಗೀತ ಭಾರ್ಗವಿ SAME ಮಹಿಳಾ ಮಹಾವಿದ್ಯಾಲಯ ಹುಬ್ಬಳ್ಳಿ ಹಿಂದೂಸ್ತಾನಿ ಸಂಗೀತ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಜ್ಯೋತಿ ರವಿ ಕೂಡಿಗೆ ಅವರ ಧಾರವಾಡ ಇವರ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. BA ಐಚ್ಛಿಕ ಉರ್ದು ವಿಷಯದಲ್ಲಿ ಮಿಸ್ಬಾ ಅಬ್ದುಲ್ ಮುಲ್ಲಾ ಶಿಕ್ಯಾಬ್ ಇನಾಮ್ದಾರ್ ಮಹಿಳಾ ಮಹಾವಿದ್ಯಾಲಯ ಬಿಜಾಪುರ BA ಐಚ್ಛಿಕ ಉರ್ದು ವಿಭಾಗದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನು ಪಡೆದು ಪ್ರೊಫೆಸರ್ ಅಬ್ದುಲ್ ಖಾದರ್ ಫಾರೂಕಿ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದಿಂದ ಮೇದನಿ ನಾರಾಯಣರಾವ್ ಕುಲಕರ್ಣಿ ವಾಣಿಜ್ಯ ಮತ್ತು ನಿರ್ವಹಣಾ ಅಧ್ಯಯನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ವಾಣಿಜ್ಯ ಮತ್ತು ನಿರ್ವಹಣೆ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ VK ಬಾಲು ಚಿನ್ನದ ಪದಕ. ಕೃಷ್ಣ SG BCom ವಿಭಾಗದಲ್ಲಿ ಅತಿ ಹೆಚ್ಚು ಚಿನ್ನದ ಅಂಕವನ್ನು ಪಡೆದು ಶ್ರೀಮತಿ ಸೀತಾಬಾಯಿ ಶಿರೂರ್ ಶತಮಾನೋತ್ಸವ ಚಿನ್ನದ ಪದಕ, ರಾಮವ್ವ ಬಾಗೇವಾಡಿ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. BFT ವಿಭಾಗದಲ್ಲಿ ಭಕ್ತಿ ಪ್ರವೀಣ್ ಪಟೇಲ್ KLE ಸೊಸೈಟಿ ಫ್ಯಾಷನ್ ತಂತ್ರಜ್ಞಾನ ಮತ್ತು ಉಡುಪು ವಿನ್ಯಾಸ ಸಂಸ್ಥೆ ಬೆಳಗಾವಿ BFT ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಸೀತಾರತ್ನಮ್ಮ ಕೃಷ್ಣಮೂರ್ತಿ ಸಿಂಧನೂರ್ ಅವರ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. MAD ವಿಭಾಗದಲ್ಲಿ ಜ್ಯೋತಿ ರಾಠೋಡ್ ಶಿಕ್ಷಣ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ MAD ವಿಭಾಗದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನು ಅತಿ ಹೆಚ್ಚು ಅಂಕವನ್ನು ಪಡೆದು ಶ್ರೀಮತಿ ಸೈಯದ್ ಸುರಬ್ದಿ ಚನ್ನಗಿರಿ ಚಿನ್ನದ ಪದಕ, ಶ್ರೀಮತಿ ಶಾಂತಾಬಾಯಿ ಸಿದ್ದಿಂಗಪ್ಪ ಸಜ್ಜನ್ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಶಿಕ್ಷಣ ಟ್ರಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಬೆಂಗಳೂರು MFM ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು VK ಬಾಲು ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. BCom ವಿಭಾಗದಲ್ಲಿ ರೇಖಾ
ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ PG ಸೆಂಟರ್ ಮಂಡ್ಯದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನು ಪಡೆದು ಶ್ರೀಮತಿ ಯಮುನಾಬಾಯಿ ರಾಮಪ್ಪ ಸಂಕರ್ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।